ಸರ್ಕಾರದ ಯೋಜನೆಗಳು ಅಂದರೆ ಹಾಗೆ ಒಂದಷ್ಟು ಜನಕ್ಕೆ ತಲುಪುತ್ತಾ ಇನ್ನು ಸ್ವಲ್ಪ ಜನರಿಗೆ ತಲುಪದೆ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಕೊಳ್ಳೋದೇ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗ್ರಾಮವೊಂದರಲ್ಲಿ ನಾಗರಿಕರು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಯಾಕೆ ನೋಡಿ. ಸೂಕ್ತ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಾ ಇರುವ ಗ್ರಾಮಸ್ಥರು ದಶಕದಿಂದ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ಒಂದೆಡೆ ರಸ್ತೆ ಬದಿ ನಿಂತಿರುವಂತಹ ದ್ವಿಚಕ್ರ ವಾಹನಗಳು, ಇನ್ನೊಂದೆಡೆ ಅಪೂರ್ಣವಾದ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ವೃದ್ಧರು, ವಿಕಲಚೇತನರು. ಈ ಅವ್ಯವಸ್ಥೆ ಕಂಡು ಬಂದಿದ್ದು ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾನವಾಡದಲ್ಲಿ. ಮಾನವಾಡದಲ್ಲಿ 10 ಮನೆಗಳಿವೆ. ಕೆಲ ವರ್ಷಗಳಿಂದ ಈ ಭಾಗಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಲಾಗಿತ್ತು. ಆದರೆ ರಸ್ತೆ ಕಾಮಗಾರಿ ಸಂಪೂರ್ಣವಾಗದೇ ಇರೋದ್ರಿಂದ ಇಲ್ಲಿನ ನಿವಾಸಿಗಳು ಓಡಾಡಲು ಹರಸಾಹಸ ಪಡ್ತಿದ್ದಾರೆ. ಇನ್ನು ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಗೋಳು ಹೇಳತೀರದಾಗಿದೆ. ಈ ಬಗ್ಗೆ ಚಿತ್ತಾಕುಲ ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಮಸ್ಯೆ ಬಗೆಹರಿಸಲು ಜನಪ್ರತಿನಿಧಿಗಳು ಮುಂದಾಗಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ ಇಲ್ಲ, ಇದು ನಳ್ಳಕ್ಕೆ ಆಗುದಿಲ್ಲ, ಇದು ಈ ತರ ನಮಗೆ ಸಮಸ್ಯೆ ಉಂಟು. ಕೃಪಾ ಮಾಡಿ ಇದು ಕ್ಲಿಯರ್ ಮಾಡ್ಬೇಕು. ನಮ್ದು ಸ್ಥಳೀಯ ಪಂಚಾಯತ್ ಹೇಳ್ತಾರೆ, ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಈ ರೋಡ್ ಮಾಡುವಾಗ ನನ್ನ ಸರ್ಪಂಚ ಹೇಳಿದ್ದಾರೆ ನಮಗೆ, ನೀವು ಹೆದರಬೇಡ, ನಾವು ಇದು ಮಾಡ್ತೇವೆ, ನಮ್ದು ಪಂಚಾಯತ್ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನು 2-3 ವರ್ಷ ಆಯ್ತು, ಇನ್ನು ಏನು ಮಾಡ್ಲಿಲ್ಲ. ಸಮಸ್ಯೆ ಆಗಿದೆ ನಮಗೆ. ಇಲ್ಲಿ ಹಿರಿಯ ನಾಗರಿಕರು, ಮಾಜಿ ಯೋಧರು, ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಳೆಗಾಲದಲ್ಲಿ ರಸ್ತೆಯಲ್ಲಿ ನೀರು ತುಂಬಿ ಹೊರಬಾರದ ದುಸ್ಥಿತಿ. ಮಕ್ಕಳು ಶಾಲೆಗೆ ರಜೆ ಹಾಕಬೇಕಾಗುತ್ತೆ. ಹಿರಿಯ ನಾಗರಿಕರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಆಟೋ ಸಹ ಮನೆಯ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. 2010ರಿಂದ ಮನವಿ ಮಾಡುತ್ತಾ ಬಂದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಜನಪ್ರತಿನಿಧಿ ಬರ್ತಾರೆ, ನೋಡ್ತಾರೆ, ಮಾಡ್ತೇವಿ, ಮಾಡಿಕೊಡ್ತೇವಿ, ನೀವು ತೊಂದರೆ ಏನಿಲ್ಲ, ನಿಮ್ಗೆ ಏನ ಕಾಳಜಿ ಮಾಡಬೇಡಿ, ಮಾಡ್ತೇವಿ ಅಂತ ಹೇಳ್ತಾರೆ. ನೋಡಿದ್ರೆ ಯಾರು ಬರೋದಿಲ್ಲ ಸರ್. ನೀರ್ ತುಂಬಿದಾಗ ನಾವು ಅವರಿಗೆ ಫೋನ್ ಮಾಡಿದ್ರೆ ನಾವು ಬಂದ್ ನೋಡ್ತೇವಿ, ಎಲ್ಲಿಂದ ದಾರಿ ಮಾಡಿ ಕೊಡ್ತೇವಿ ಅಂತ ಹೇಳಿದ್ರೆ ಯಾರು ಬರೋದನ್ನೇ ಇಲ್ಲ. ದಾರಿ ಮಾಡೋದು ಹಾಗೆ ಇರ್ಲಿ, ನೀರ್ ತುಂಬಿ ನಾವು ಹೆಂಗ್ ಹೋಗ್ಬೇಕು? ಹೆಣ್ಮಕ್ಳು ಎಷ್ಟು ಅಂತ ಬಟ್ಟೆ ಎತ್ತಬೇಕು? ಹೆಣ್ಮಕ್ಳಿಗೆ ಬಟ್ಟೆ ನಡಿಲಿಕ್ಕೆ ಆಗೋದಿಲ್ಲ, ಹೆಂಗ್ ಹೋಗ್ಬೇಕು? ತೊಂದರೆನೆ. ಆದ್ರೆ ನನ್ನ ಮಗ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಇಲ್ಲಿ ಕಾಂಕ್ರೀಟ್ ರಸ್ತೆ ಮುಂದುವರಿಸಲು ಅವಕಾಶವಿದೆ. ಅಲ್ಲದೆ ಕೇವಲ 25 ಮೀಟರ್ ರಸ್ತೆ ಮಾಡಿದ್ರೆ ಪೂರ್ಣವಾಗಲಿದೆ. ವಯಸ್ಸಾದವರು, ವಿಕಲಚೇತನರು ಪಡುವ ಕಷ್ಟ ಅರಿತು ಶೀಘ್ರವೇ ರಸ್ತೆ ಪೂರ್ಣಗೊಳಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ಕಾರದ ಯೋಜನೆಗಳು ಅಂದರೆ ಹಾಗೆ ಒಂದಷ್ಟು ಜನಕ್ಕೆ ತಲುಪುತ್ತಾ ಇನ್ನು ಸ್ವಲ್ಪ ಜನರಿಗೆ ತಲುಪದೆ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಕೊಳ್ಳೋದೇ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗ್ರಾಮವೊಂದರಲ್ಲಿ ನಾಗರಿಕರು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಯಾಕೆ ನೋಡಿ. ಸೂಕ್ತ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಾ ಇರುವ ಗ್ರಾಮಸ್ಥರು ದಶಕದಿಂದ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ಒಂದೆಡೆ ರಸ್ತೆ ಬದಿ ನಿಂತಿರುವಂತಹ ದ್ವಿಚಕ್ರ ವಾಹನಗಳು, ಇನ್ನೊಂದೆಡೆ ಅಪೂರ್ಣವಾದ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ವೃದ್ಧರು, ವಿಕಲಚೇತನರು. ಈ ಅವ್ಯವಸ್ಥೆ ಕಂಡು ಬಂದಿದ್ದು ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾನವಾಡದಲ್ಲಿ. ಮಾನವಾಡದಲ್ಲಿ 10 ಮನೆಗಳಿವೆ. ಕೆಲ ವರ್ಷಗಳಿಂದ ಈ ಭಾಗಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಲಾಗಿತ್ತು. ಆದರೆ ರಸ್ತೆ ಕಾಮಗಾರಿ ಸಂಪೂರ್ಣವಾಗದೇ ಇರೋದ್ರಿಂದ ಇಲ್ಲಿನ ನಿವಾಸಿಗಳು ಓಡಾಡಲು ಹರಸಾಹಸ ಪಡ್ತಿದ್ದಾರೆ. ಇನ್ನು ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಗೋಳು ಹೇಳತೀರದಾಗಿದೆ. ಈ ಬಗ್ಗೆ ಚಿತ್ತಾಕುಲ ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಮಸ್ಯೆ ಬಗೆಹರಿಸಲು ಜನಪ್ರತಿನಿಧಿಗಳು ಮುಂದಾಗಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ ಇಲ್ಲ, ಇದು ನಳ್ಳಕ್ಕೆ ಆಗುದಿಲ್ಲ, ಇದು ಈ ತರ ನಮಗೆ ಸಮಸ್ಯೆ ಉಂಟು. ಕೃಪಾ ಮಾಡಿ ಇದು ಕ್ಲಿಯರ್ ಮಾಡ್ಬೇಕು. ನಮ್ದು ಸ್ಥಳೀಯ ಪಂಚಾಯತ್ ಹೇಳ್ತಾರೆ, ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಈ ರೋಡ್ ಮಾಡುವಾಗ ನನ್ನ ಸರ್ಪಂಚ ಹೇಳಿದ್ದಾರೆ ನಮಗೆ, ನೀವು ಹೆದರಬೇಡ, ನಾವು ಇದು ಮಾಡ್ತೇವೆ, ನಮ್ದು ಪಂಚಾಯತ್ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನು 2-3 ವರ್ಷ ಆಯ್ತು, ಇನ್ನು ಏನು ಮಾಡ್ಲಿಲ್ಲ. ಸಮಸ್ಯೆ ಆಗಿದೆ ನಮಗೆ. ಇಲ್ಲಿ ಹಿರಿಯ ನಾಗರಿಕರು, ಮಾಜಿ ಯೋಧರು,
ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಳೆಗಾಲದಲ್ಲಿ ರಸ್ತೆಯಲ್ಲಿ ನೀರು ತುಂಬಿ ಹೊರಬಾರದ ದುಸ್ಥಿತಿ. ಮಕ್ಕಳು ಶಾಲೆಗೆ ರಜೆ ಹಾಕಬೇಕಾಗುತ್ತೆ. ಹಿರಿಯ ನಾಗರಿಕರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಆಟೋ ಸಹ ಮನೆಯ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. 2010ರಿಂದ ಮನವಿ ಮಾಡುತ್ತಾ ಬಂದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಜನಪ್ರತಿನಿಧಿ ಬರ್ತಾರೆ, ನೋಡ್ತಾರೆ, ಮಾಡ್ತೇವಿ, ಮಾಡಿಕೊಡ್ತೇವಿ, ನೀವು ತೊಂದರೆ ಏನಿಲ್ಲ, ನಿಮ್ಗೆ ಏನ್ ಕಾಳಜಿ ಮಾಡಬೇಡಿ, ಮಾಡ್ತೇವಿ ಅಂತ ಹೇಳ್ತಾರೆ. ನೋಡಿದ್ರೆ ಯಾರು ಬರೋದಿಲ್ಲ ಸರ್. ನೀರ್ ತುಂಬಿದಾಗ ನಾವು ಅವರಿಗೆ ಫೋನ್ ಮಾಡಿದ್ರೆ ನಾವು ಬಂದ್ ನೋಡ್ತೇವಿ, ಎಲ್ಲಿಂದ ದಾರಿ ಮಾಡಿ ಕೊಡ್ತೇವಿ ಅಂತ ಹೇಳಿದ್ರೆ ಯಾರು ಬರೋದನ್ನೇ ಇಲ್ಲ. ದಾರಿ ಮಾಡೋದು ಹಾಗೆ ಇರ್ಲಿ. ನೀರ್ ತುಂಬಿ ನಾವು ಹೆಂಗ್ ಹೋಗ್ಬೇಕು? ಹೆಣ್ಮಕ್ಳು ಎಷ್ಟು ಅಂತ ಬಟ್ಟೆ ಎತ್ತಬೇಕು? ಹೆಣ್ಮಕ್ಳಿಗೆ ಬಟ್ಟೆ ನಡಿಲಿಕ್ಕೆ ಆಗೋದಿಲ್ಲ. ಹೆಂಗ್ ಹೋಗ್ಬೇಕು? ತೊಂದ್ರೆನೆ. ಆದ್ರೆ ನನ್ನ ಮಗ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಇಲ್ಲಿ ಕಾಂಕ್ರೀಟ್ ರಸ್ತೆ ಮುಂದುವರಿಸಲು ಅವಕಾಶವಿದೆ. ಅಲ್ಲದೆ ಕೇವಲ 25 ಮೀಟರ್ ರಸ್ತೆ ಮಾಡಿದ್ರೆ ಪೂರ್ಣವಾಗಲಿದೆ. ವಯಸ್ಸಾದವರು, ವಿಕಲಚೇತನರು ಪಡುವ ಕಷ್ಟ ಅರಿತು ಶೀಘ್ರವೇ ರಸ್ತೆ ಪೂರ್ಣಗೊಳಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ಕಾರದ ಯೋಜನೆಗಳು ಅಂದ್ರೆ ಹಾಗೆ ಒಂದಷ್ಟು ಜನಕ್ಕೆ ತಲುಪುತ್ತಾ ಇನ್ನು ಸ್ವಲ್ಪ ಜನರಿಗೆ ತಲುಪದೆ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಕೊಳ್ಳೋದೇ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗ್ರಾಮವೊಂದರಲ್ಲಿ ನಾಗರಿಕರು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಯಾಕೆ ನೋಡಿ. ಸೂಕ್ತ ರಸ್ತೆ ಇಲ್ಲದೆ ನಿತ್ಯ ಪರದಾಡ್ತಾ ಇರುವ ಗ್ರಾಮಸ್ಥರು ದಶಕದಿಂದ ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ಒಂದೆಡೆ ರಸ್ತೆ ಬದಿ ನಿಂತಿರುವಂತಹ ದ್ವಿಚಕ್ರ ವಾಹನಗಳು, ಇನ್ನೊಂದೆಡೆ ಅಪೂರ್ಣವಾದ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ವೃದ್ಧರು, ವಿಕಲಚೇತನರು. ಈ ಅವ್ಯವಸ್ಥೆ ಕಂಡು ಬಂದಿದ್ದು ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾನವಾಡದಲ್ಲಿ. ಮಾನವಾಡದಲ್ಲಿ 10 ಮನೆಗಳಿವೆ. ಕೆಲ ವರ್ಷಗಳಿಂದ ಈ ಭಾಗಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಲಾಗಿತ್ತು. ಆದರೆ ರಸ್ತೆ ಕಾಮಗಾರಿ ಸಂಪೂರ್ಣವಾಗದೇ ಇರೋದ್ರಿಂದ ಇಲ್ಲಿನ ನಿವಾಸಿಗಳು ಓಡಾಡಲು ಹರಸಾಹಸ ಪಡ್ತಿದ್ದಾರೆ. ಇನ್ನು ಮಳೆಗಾಲದಲ್ಲಂತೂ ಇಲ್ಲಿನ ಜನರ ಗೋಳು ಹೇಳತೀರದಾಗಿದೆ. ಈ ಬಗ್ಗೆ ಚಿತ್ತಾಕುಲ ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಮಸ್ಯೆ ಬಗೆಹರಿಸಲು ಜನಪ್ರತಿನಿಧಿಗಳು ಮುಂದಾಗಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ ಇಲ್ಲ, ಇದು ನಡ್ಲಿಕ್ಕೆ ಆಗುದಿಲ್ಲ. ಈ ತರ ನಮಗೆ ಸಮಸ್ಯೆ ಉಂಟು. ಕೃಪಾ ಮಾಡಿ ಇದು ಕ್ಲಿಯರ್ ಮಾಡ್ಬೇಕು. ನಮ್ದು ಸ್ಥಳೀಯ ಪಂಚಾಯತ್ ಹೇಳ್ತಾರೆ, ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಈ ರೋಡ್ ಮಾಡುವಾಗ ನನ್ನ ಸರ್ಪಂಚ ಹೇಳಿದ್ದಾರೆ ನಮ್ಗೆ, ನೀವು ಹೆದರಬೇಡ, ನಾವು ಇದು ಮಾಡ್ತೇವೆ, ನಮ್ದು ಪಂಚಾಯತ್ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನು 2-3 ವರ್ಷ ಆಯ್ತು, ಇನ್ನು ಏನು ಮಾಡ್ಲಿಲ್ಲ. ಸಮಸ್ಯೆ ಇದೆ ನಮಗೆ. ಇಲ್ಲಿ ಹಿರಿಯ ನಾಗರಿಕರು, ಮಾಜಿ ಯೋಧರು, ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಳೆಗಾಲದಲ್ಲಿ ರಸ್ತೆಯಲ್ಲಿ ನೀರು ತುಂಬಿ ಹೊರಬಾರದ ದುಸ್ಥಿತಿ. ಮಕ್ಕಳು ಶಾಲೆಗೆ ರಜೆ ಹಾಕಬೇಕಾಗುತ್ತೆ. ಹಿರಿಯ ನಾಗರಿಕರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಆಟೋ ಸಹ ಮನೆಯ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. 2010ರಿಂದ ಮನವಿ ಮಾಡುತ್ತಾ ಬಂದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಜನಪ್ರತಿನಿಧಿ ಬರ್ತಾರೆ, ನೋಡ್ತಾರೆ, ಮಾಡ್ತೇವಿ, ಮಾಡಿಕೊಡ್ತೇವಿ, ನೀವು ತೊಂದರೆ ಏನಿಲ್ಲ, ನಿಮ್ಗೆ ಏನ್ ಕಾಳಜಿ ಮಾಡಬೇಡಿ, ಮಾಡ್ತೇವಿ ಅಂತ ಹೇಳ್ತಾರೆ. ನೋಡಿದ್ರೆ ಯಾರು ಬರೋದಿಲ್ಲ ಸರ್. ನೀರ್ ತುಂಬಿದಾಗ ನಾವು ಅವರಿಗೆ ಫೋನ್ ಮಾಡಿದ್ರೆ ನಾವು ಬಂದ್ ನೋಡ್ತೇವಿ, ಎಲ್ಲಿಂದ ದಾರಿ ಮಾಡಿ ಕೊಡ್ತೇವಿ ಅಂತ ಹೇಳಿದ್ರೆ ಯಾರು ಬರೋದನ್ನೇ ಇಲ್ಲ. ದಾರಿ ಮಾಡೋದು ಹಾಗೆ ಇರ್ಲಿ. ನೀರ್ ತುಂಬಿ ನಾವು ಹೆಂಗ್ ಹೋಗ್ಬೇಕು? ಹೆಣ್ಮಕ್ಳು ಎಷ್ಟು ಅಂತ ಬಟ್ಟೆ ಎತ್ತಬೇಕು? ಹೆಣ್ಮಕ್ಳಿಗೆ ಬಟ್ಟೆ ನಡಿಲಿಕ್ಕೆ ಆಗೋದಿಲ್ಲ. ಹೆಂಗ್ ಹೋಗ್ಬೇಕು? ತೊಂದ್ರೆನೆ. ಆದ್ರೆ ನನ್ನ ಮಗ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಇಲ್ಲಿ ಕಾಂಕ್ರೀಟ್ ರಸ್ತೆ ಮುಂದುವರಿಸಲು ಅವಕಾಶವಿದೆ. ಅಲ್ಲದೆ ಕೇವಲ 25 ಮೀಟರ್ ರಸ್ತೆ ಮಾಡಿದ್ರೆ ಪೂರ್ಣವಾಗಲಿದೆ. ವಯಸ್ಸಾದವರು, ವಿಕಲಚೇತನರು ಪಡುವ ಕಷ್ಟ ಅರಿತು ಶೀಘ್ರವೇ ರಸ್ತೆ ಪೂರ್ಣಗೊಳಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.